ದಯಾ ದಾಕ್ಷಣ್ಯ ಕರುಣೆ ನಗು ಅಳು ಏನೂ ಇಲ್ಲದೆ ಇರೋವಂಥ ಒಬ್ಬ ಮೃಗ. ನಮಸ್ಕಾರ ಕರ್ನಾಟಕ. ಇವತ್ತು ನಾವು ಬಂದಿದ್ದೀನಿ ಒಂದು ಹೊಸ ವಿಡಿಯೋ ಜೊತೆ. ವಿಡಿಯೋ ಯಾವುದ್ರ ಬಗ್ಗೆ ಅಂತ ಹೇಳೋಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇಲ್ಲೇ ವಿಡಿಯೋ ಕೆಳಗಡೆನೇ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಮಾಡಿಬಿಟ್ಟು ಅದ್ರ ಪಕ್ಕದಲ್ಲೇ ಬೆಲ್ ಐಕಾನ್ ಇದೆ ಗುರು, ಕ್ಲಿಕ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡೋ ವಿಡಿಯೋ ಸೆಕೆಂಡ್ಸಲ್ಲೇ ನಿಮಗೆ ನೋಟಿಫೈ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಬಗ್ಗೆ ಬರೋಣ. ಸೊ ಇವತ್ತು ನಮ್ಮ ಕನ್ನಡ ಸಿನಿಮಾ ಒಂದು ರಿಲೀಸ್ ಆಗಿದೆ. ನಮ್ಮ ವಿನೋದ್ ಪ್ರಭಾಕರ್ ಮತ್ತು ಸೋನಲ್ ಅವ್ರದ್ದು ಮಾದೇವ ಅಂತ ಮೂವಿ. ಸೊ ಈಗ ಮೈಸೂರಲ್ಲಿರೋ ಗಾಯತ್ರಿ ಟ್ಯಾಕೀಸಲ್ಲಿ ಮೂವಿ ನೋಡ್ಕೊಂಬರ್ತಾಯಿದ್ದೀನಿ. ಮೂವಿ ಹೇಗಿತ್ತು ಅಂತ ನನ್ನ ಪಾಯಿಂಟ್ ಆಫ್ ವ್ಯೂವಿಂದ ಹೇಳ್ತಾಯಿದ್ದೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ಮೂವಿ ನೋಡಿಲ್ಲ ಅಂದರೆ ಮೊದಲು ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲೇ ಹೋಗಿ ಮೂವಿ ನೋಡಿ. ಅದರಲ್ಲೂ ಮೇಯ್ನಾಗಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ಗೆ ಹೋಗಿ ಮೂವಿ ನೋಡಿ. ಯಾಕೆ ಅಂತ ಈ ಮೂವಿ ಬಗ್ಗೆ ಮಾತಾಡಾದ್ಮೇಲೆ ಯಾಕೆ ಅಂತ ಹೇಳ್ತೀನಿ. ಓಕೆ, ಈಗ ಮಾದೇವ ಮೂವಿ ಬಗ್ಗೆ ಮಾತಾಡುವ. ತುಂಬ ದಿನ ಆಗಿತ್ತು ಹೀರೋ ಆಗಿರೋ ವಿನೋದ್ ಅವ್ರ ಮೂವಿ ಬಂದು, ಜೊತೆಗೆ ಹೀರೋಯಿನ್ ಆಗಿ ಮಾಡಿರೋ ಸೋನಲ್ ಅವ್ರ ಮೂವಿ ಬಂದು ತುಂಬ ದಿನ ಆಗಿತ್ತು. ರಾಬರ್ಟಲ್ಲಿ ನಾವೇನು ನೋಡಿದ್ವೋ ಅದೇ ಕಾಂಬಿನೇಷನಲ್ಲಿ ಮೂವಿ ಬಂದಿದೆ. ಆ ಸ್ಟೋರಿ ಎಲ್ಲ ನಾನು ಹೇಳೋಕ್ಕೆ ಹೋಗಲ್ಲ. ತುಂಬ ಜನ ರಿವ್ಯೂ ಮಾಡೋರನ್ನ ನೋಡಿದ್ದೀನಿ, ಆಲ್ಮೋಸ್ಟು ಸ್ಟೋರಿನೇ ಹಾಕ್ಬಿಟ್ಟಿರ್ತಾರೆ ವೀಡಿಯೋದಲ್ಲಿ. ನಾನು ಆ ಸ್ಟೋರಿ ಎಲ್ಲ ಹೇಳೋಕ್ಕೆ ಹೋಗಲ್ಲ. ಕ್ಯಾರೆಕ್ಟರ್ ಹೆಂಗಿರುತ್ತೆ ಅಂತ ಪರಿಚಯ ಮಾಡಿಕೊಡ್ತೀನಿ. ನೀವು ಸ್ಟೋರಿನ ಥಿಯೇಟರ್ಗೆ ಹೋಗಿ ನೋಡಿ, ಇನ್ನೂ ಮಜಾ ಬರುತ್ತೆ. ಸೊ ಇದರಲ್ಲಿ ನಮ್ಮ ಬಂದ್ಬಿಡುಗಳು ಲೆಫ್ಟ್ಗೆ, ಇದರಲ್ಲಿ ನಮ್ಮ ವಿನೋದ್ ಪ್ರಭಾಕರ್ ಅವರ ಕ್ಯಾರೆಕ್ಟರು, ನೀವು ಅನಾಥ ಮೂವಿಲಿ ಉಪೇಂದ್ರ ಅವ್ರ ಕ್ಯಾರೆಕ್ಟರ್ ನೋಡಿದಿರಲ್ವಾ? ಸೊ ನೋಡೋಕ್ಕೆ ಅಂತೂ ಆಲ್ಮೋಸ್ಟ್ ಆಲ್ ಸೇಮೇ ಅಂದ್ಕೊಳ್ಳಿ. ದಯಾ ದಾಕ್ಷಣ್ಯ ಕರುಣೆ ನಗು ಅಳು ಏನೂ ಇಲ್ಲದೆ ಇರೋವಂಥ ಒಬ್ಬ ಮೃಗ. ಯಾವ ಫೀಲಿಂಗು ಇಲ್ಲ ಗುರು ಅವನಿಗೆ. ಆ ಥರ ಒಂದು ಕ್ಯಾರೆಕ್ಟರ್ ಹೆಸರೇ ಮಾದೇವ ಅಂತ. ನಾವು ಸೋನಲ್ ಅವ್ರ ಕ್ಯಾರೆಕ್ಟರು ಪಾರ್ವತಿ ಅಂತ. ಅವರು ತುಂಬ ಕ್ಯೂಟಾಗಿ ಲವ್ಲಿ ಗರ್ಲ್ ಥರ ಕಾಣಿಸ್ಕೊಂಡಿದ್ದಾರೆ. ಫಸ್ಟ್ ಹಾಫಲ್ಲಿ ಏನಿದೆಯೋ ಸ್ಕ್ರೀನ್ ಪ್ಲೇ ಸ್ಟೋರಿ ಸ್ವಲ್ಪ ಲ್ಯಾಗ್ ಆಯಿತು ಅನಿಸುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಇದು ನನಗನ್ಸಿರೋದು. ಅದೇ ಥರ ನಿಮಗೂ ಅನ್ನಿಸ್ಬೇಕು, ಬೇರೆಯವ್ರಿಗೂ ಅನ್ನಿಸ್ಬೇಕಂತೇನಿಲ್ಲ. ನನಗನ್ಸಿದ್ದು ಸ್ವಲ್ಪ ಲ್ಯಾಗ್ ಆಯಿತು ಅನಿಸುತ್ತೆ. ಸೊ ಅದನ್ನು ಮರೆಮಾಚಿದ್ದು ಹೀರೋ ಮತ್ತು ಹೀರೋಯಿನು. ಸೊ ವಿನೋದ್ ಪ್ರಭಾಕರ್ ಮತ್ತು ಸೋನಲ್ ಅವರ ಆ್ಯಕ್ಟಿಂಗು ನಿಮಗೆ ಆ ಸ್ಟೋರಿ ಲೈನು ಲ್ಯಾಗ್ ಆಗೋದನ್ನ ಮರ್ತಿಸ್ಬಿಡುತ್ತೆ. ಮಧ್ಯ ಸಣ್ಣ ಕಾಮಿಡಿ ಒನ್ ಲೈನರು ಅಂಥ ಮೃಗನ್ನ ಒಬ್ಬ ಲವ್ವರ್ ಬಾಯ್ ಥರ ಕನ್ವರ್ಟ್ ಮಾಡೋದಿದೆಯಲ್ಲ, ಆ ಟ್ರಾವೆಲ್ನೇ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅಚ್ಯುತ್ ಅವ್ರು ಮಾಡಿದ್ದಾರೆ. ಅವ್ರ ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋ ಸೀನೇ ಇಲ್ಲ ಬಿಡಿ. ಮಾತಾಡೋ ಅಷ್ಟು ಯೋಗ್ಯತೆ ನಮಗಿಲ್ಲ. ಅವ್ರಿಗೆ ಏನು ಕೊಟ್ಟಿದ್ದಾರೋ ರೋಲು ಅದನ್ನು ಮೀರ್ಸಂಗೆ ಮಾಡಿದ್ದಾರೆ. ಮೇಯ್ನಾಗಿ ನಮ್ಮ ಶ್ರೀನಗರ್ ಕಿಟ್ಟಿ, ಆ ಅಪ್ಪ ಏನು ರಿಯಲ್ ಲೈಫಲ್ಲಿ ಹೆಂಗಿರ್ತಾರೋ ಹಂಗೆ ಬಂದಿದ್ದಾರೆ ಅನಿಸುತ್ತೆ. ಅಯ್ಯೋ 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 ಶ್ರೀನಗರ್ ಕಿಟ್ಟಿ ಅವ್ರದ್ದು ತುಂಬ ಚೆನ್ನಾಗಿ ಬಂದಿದೆ.
ವಿಲನ್ ಕ್ಯಾರೆಕ್ಟರು. ಇಲ್ಲಿ ವಿಲನ್ ಇಬ್ಬರಿದ್ದಾರೆ, ಯಾರ್ಯಾರು ಅಂತ ನೀವು ಥಿಯೇಟ್ರಿಗೆ ಹೋಗಿ ನೋಡಿ. ಆಮೇಲೆ ನಮ್ಮ ಕಾಕ್ರೋಚ್ ಸುಧೀರ್ ಅವ್ರು ಮಾಡಿದ್ದಾರೆ. ಅವ್ರದ್ದು ಫುಲ್ ಥ್ರೂಔಟ್ ಮೂವಿ ಇರಲ್ಲ, ಎಷ್ಟು ಪಾತ್ರ ಇದೆ ಅವ್ರದ್ದು ಅದರಲ್ಲಿ ಅವರು ಮ್ಯಾಕ್ಸಿಮಮ್ ಆಗಿ ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಶ್ರುತಿ ಅವರು, ನೀವು ಕಾಟೇರದಲ್ಲಿ ಏನು ನೋಡಿದ್ರು ಶ್ರುತಿ ಅವ್ರ ಕ್ಯಾರೆಕ್ಟರು, ಸೊ ಈ ಮೂವಿಲಿ ಅದ್ರ ಡೆಡ್ ಆಪೋಸಿಟು. ಯಾವ ಥರ ಇರುತ್ತೆ ಅಂತ ನೀವು ಅಲ್ಲೇ ಹೋಗಿ ನೋಡಬೇಕು. ಮೇಯ್ನಾಗಿ ಹೀರೋಯಿನ್ಗಳು ಸೋನಲ್ ಅವರು, ವಿನೋದ್ ಪ್ರಭಾಕರ್ ಅವರು ಇಬ್ಬರು ಯಾವ ರೇಂಜಲ್ಲಿ ತೊಗೊಂಡೋಗಿದ್ದಾರೆ, ಆ್ಯಕ್ಟಿಂಗಲ್ಲಿ ಮೇಲೆತ್ತಿದ್ದಾರೆ ಅಂದರೆ. ವಿನೋದ್ ಪ್ರಭಾಕರ್ ಆ ವ್ಯಕ್ತಿನ ನೀವು ಆ ಮೂವಿಲಿ ನೋಡಿಬಿಟ್ರೆ, ಗುರು ಈ ಥರ ರಗಡಾಗಿ ಯಾರಾದರೂ ಇರ್ತಾರ, ಮನುಷ್ಯನ ಇವನು ಪ್ರಾಣಿ ಅನ್ನಿಸ್ಬಿಡುತ್ತೆ ಸ್ಟಾರ್ಟಿಂಗಲ್ಲಿ. ಅದೇ ಬರ್ತಾ ಬರ್ತಾ ಆ ಪ್ರಾಣಿನೇ ಸಾಫ್ಟು, ಈ ಥರ ಹುಡುಗ ಹಂಗೆ ಚೇಂಜ್ ಆಯ್ತಾನ ಅಂತಲೂ ಅನಿಸುತ್ತೆ. ಆಮೇಲೆ ತುಂಬ ದಿನ ಆದಮೇಲೆ ಸೋನಲ್ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡಿರೋದು. ಡಿಫ್ರೆನ್ಸ್ ಇಲ್ಲ ಗುರು, ಮದುವೆಗಿಂತ ಮುಂಚೆ ಮದುವೆ ಆದಮೇಲೆ ಅಂತ ಕಂಪೇರ್ ಮಾಡೋಕ್ಕೆ ಹೋದರೆ ಡಿಫ್ರೆನ್ಸೇ ಏನೂ ಇಲ್ಲ. ಅವ್ರ ಆ್ಯಕ್ಟಿಂಗಲ್ಲಿ ಅವರ ಭಾಗ ಏನಿದೆ ಕ್ಯಾರೆಕ್ಟರು ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಪ್ರತಿಯೊಬ್ಬರು ಆ್ಯಕ್ಟರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಸ್ಟೋರಿನೂ ಅಷ್ಟೇ, ಫಸ್ಟ್ ಹಾಫು ನಿಮಗೆ ಸ್ವಲ್ಪ ಲ್ಯಾಗ್ ಆಗ್ಬೋದು, ಆದರೆ ಆ್ಯಕ್ಟರ್ಸ್ಗಳು ಎತ್ತಿರೋದು ನೋಡಿದ್ರೆ ನೀವು ಬೋರ್ ಆಗಲ್ಲ, ಎಲ್ಲೂ ಸ್ವಲ್ಪ ಲ್ಯಾಗ್ ಅಂತ ಅನ್ನಿಸ್ಬೋದು ಬಿಟ್ಟರೆ ಎಲ್ಲೂ ಬೋರ್ ಆಗಲ್ಲ, ಎಂಟರ್ಟೈನಿಂಗ್ ಆಗಿದೆ. ಸೆಕೆಂಡ್ ಹಾಫಲ್ಲಿ ಒಂದು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಬರುತ್ತೆ ಆಯಿತಾ. ಅದರಲ್ಲಿ ವಿನೋದ್ ಪ್ರಭಾಕರ್ ಅವ್ರನ್ನ ಅವ್ರ ಫೇಸು ಕ್ಲೋಸಪ್ಪಲ್ಲಿ ತೋರಿಸ್ತಾರೆ. ಟೈಗರ್ ಪ್ರಭಾಕರ್ ಅವ್ರು ನೋಡ್ದಂಗೆ ಆಗುತ್ತೆ ಗುರೋದು, ನಿಮಗೆ ಫೀಲ್ ಆಗುತ್ತೆ. ನೀವು ಹೋಗಿ ಥಿಯೇಟ್ರಲ್ಲಿ ನೋಡಿ, ಆ ದೊಡ್ಡ ಸ್ಕ್ರೀನಲ್ಲಿ ಆ ವ್ಯಕ್ತಿ ನೋಡಿದ್ರೆ ಪಕ್ಕ ಅವ್ರ ಅಪ್ಪ ಟೈಗರ್ ಪ್ರಭಾಕರ್ ಅವ್ರು ನೋಡ್ದಂಗೆ ಆಗುತ್ತೆ. ತುಂಬ ಜನ ಹೇಳ್ತೀರ ನೋಡಿದ್ಮೇಲೆ. ಬೇಕಾದ್ರೆ ಈ ವಿಡಿಯೋ ಸೇವ್ ಮಾಡಿಕೊಂಡು ಮೂವಿ ನೋಡ್ಕೊಂಡು ಬಂದು ಕಮೆಂಟ್ ಮಾಡಿ. ಆ ಕ್ಲೈಮ್ಯಾಕ್ಸಲ್ಲಿ ಬರೋ ಫೈಟ್ ಸೀನಲ್ಲಿ ವಿನೋದ್ ಪ್ರಭಾಕರ್ ಅವರು ಟೈಗರ್ ಪ್ರಭಾಕರ್ ಅವ್ರ ಥರನೇ ಕಾಣಿಸ್ತಾರೆ. ಒಂದು ಕ್ಲೋಸಪ್ ಶಾಟಲ್ಲಿ ಅಬ್ಸರ್ವ್ ಮಾಡಬೇಕಿದ್ರೆ. ಸಿಂಪಲ್ ಗುರು, ಒಳ್ಳೆ ಆ್ಯಕ್ಷನ್ ಮೂವಿ ಒಳಗಡೆ ಒಂದು ಮುದ್ದಾದ ಲವ್ ಸ್ಟೋರಿ ಇದೆ. ಒಂದು ಹುಡುಗಿ ಪ್ರೀತಿಯಿಂದ ಮೃಗದ ಥರ ಇರೋ ಒಬ್ಬ ಮನುಷ್ಯನೂ ಹೆಂಗೆ ಸಾಧು ಥರ ಮಾಡ್ತಾರೆ. ಅದೇ ಹುಡುಗಿಗೋಸ್ಕರ ಅದೇ ಹುಡುಗಿನೋ ತೊಂದರೆ ಆದರೆ ಆ ಸಾಧು ಥರ ಇರೋ ಮನುಷ್ಯನೇ ಹೆಂಗೆ ಮೃಗದ ಥರ ಆಗ್ತಾನೆ. ಅದೇ ಈ ಮೂವಿ ಬರುವಂತಹ ಸನ್ನಿವೇಶಗಳು. ಲೈಟಾಗಿ ಕಾಮಿಡಿ, ಒಳ್ಳೆ ಎಮೋಷನ್ನು, ಲವ್ವು, ಆ್ಯಕ್ಷನ್ನು ಇದೆಲ್ಲನೂ ಮಿಕ್ಸ್ ಮಾಡಿ ಮಾಡಿರೋಂಥ ಮೂವಿನೇ ನಮ್ಮ ಮಾದೇವ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ. ಗೊತ್ತು, ಈಗ ಥರ್ಡ್ ಪಾರ್ಟಿ ಅಪ್ಲಿಕೇಶನಲ್ಲೆಲ್ಲ ಲಿಂಕ್ ಬಂದ್ಬಿಡ್ತದೆ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಮನೆಗೆ ಕೂತ್ಕೊಂಡು ಮೊಬೈಲಲ್ಲೇ ನೋಡ್ಬೋದು ಅನ್ಸುತ್ತೆ. ಆಲ್ಮೋಸ್ಟ್ ಎಲ್ಲ ತುಂಬ ಜನ ಹಂಗೆ ಅಂದ್ಕೊಳ್ಳೋದಲ್ಲ. ಬೇಡ, ಮೊಬೈಲಲ್ಲಿ ನೋಡೋ ಫೀಲ್ ಬೇರೆ, ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡೋ ಮಜಾನೇ ಬೇರೆ. ಥಿಯೇಟ್ರಿಗೆ ಹೋಗಿ ನೋಡಿ. ಆಮೇಲೆ ಇವತ್ತು ತುಂಬ ಖುಷಿ ಆಗೋಯ್ತು ಗುರು, ಯಾಕಂದ್ರೆ ಯಾವಾಗಲೂ ಯಾವುದೇ ಕನ್ನಡ ಮೂವಿಗೂ ಫಸ್ಟ್ ಶೋಗೆ ಹೋಗೋದು ನಾನು. ತುಂಬ ದಿನ ಆದಮೇಲೆ ನಮ್ಮ ಗಾಯತ್ರಿ ಟಾಕೀಸು ಮುಕ್ಕಾಲು ಥಿಯೇಟ್ರು ತುಂಬೋಗಿತ್ತು ಇವತ್ತು. ಸೊ ಮುಕ್ಕಾಲು ಭಾಗ ಫಿಲ್ ಆಗಿತ್ತು, ಖುಷಿ ಆಯಿತು. ಸದ್ಯ ಎಲ್ಲರೂ ಥಿಯೇಟ್ರಿಗೆ ಬಂದಿದ್ದಾರೆ ಅಂತ. ಇನ್ನೂ ತುಂಬ ಜನ ಥಿಯೇಟ್ರಿಗೆ ಬಂದು ನೋಡಿ. ಮೊಬೈಲು ಮಲ್ಟಿಪ್ಲೆಕ್ಸು
ಮೊಬೈಲಲ್ಲಿ ನೋಡೋದಕ್ಕಿಂತ ಥಿಯೇಟ್ರಿಗೆ ಬನ್ನಿ. ಆವಾಗಲೇ ಸ್ಟಾರ್ಟಿಂಗಲ್ಲಿ ಹೇಳ್ದೆ ನಾನು, ಮೊದಲು ಮೂವಿ ಬಗ್ಗೆ ಮಾತಾಡ್ಬಿಟ್ಟು ಆಮೇಲೆ ಈ ಥಿಯೇಟ್ರ್ ಬಗ್ಗೆ ಮಾತಾಡ್ತೀನಿ ಅಂತ. ಸೊ ಈಗ ಹೇಳ್ತಾಯಿದ್ದೀನಿ, ಕೇಳಿಸ್ಕೊಳ್ಳಿ. ನಾವು ಬರೀ ಮಲ್ಟಿಪ್ಲೆಕ್ಸು ಅಂತ ಅವರಿಗೆ ಹೈಪ್ ಕೊಡ್ಕೊಂಡು ಹೋದರೆ, ನಮ್ಮ ಕನ್ನಡ ಸಿನಿಮಾದವರು ಗುಬಾ ನನ್ನ ಮಗನೇ ನೋಡೋಕೆ ನನ್ನ ಥರನೇ ಅವನೇ ಗುದ್ದಕ್ಕೆ ಬಂದ್ಬಿಟ್ಟಿದ್ನಲ್ಲ ಇವಾಗ. ಬಿಡಿ, ನಾವು ಮಲ್ಟಿಪ್ಲೆಕ್ಸ್ಗೆ ಹೈಪ್ ಯಾವ ರೇಂಜಿಗೆ ಕೊಟ್ಟಿದ್ದೀವಿ ಅಂದರೆ, ನಮ್ಮ ಕನ್ನಡ ಸಿನಿಮಾದವರು ಸ್ಕ್ರೀನ್ ಕೊಡಿ ಅಂತ ಮಲ್ಟಿಪ್ಲೆಕ್ಸನ್ನು ಬೇಡ್ಕೋಬೇಕಾಗಿ ಬಂದಿದೆ. ಈಗ ರೀಸೆಂಟಾಗಿ ಯುದ್ಧಕಾಂಡ ಅಂತ ಒಂದು ಮೂವಿ ಬಂತು, ನೋಡಿರ್ತೀರ, ಅಜಯ್ ರಾವ್ ಅವ್ರದ್ದು. ಅವರೊಂದು ವೀಡಿಯೋ ಕೂಡ ಮಾಡಾಕಿದ್ರು. ಏನಂತ, ಹಿಂಗೆ ಸ್ಕ್ರೀನ್ ಸಿಗ್ತಾಯಿಲ್ಲ, ಶೋಸ್ನ ಆಟೋಮೆಟಿಕಾಗಿ ಕಟ್ ಮಾಡ್ತಾಯಿದ್ದಾರೆ, ಎಲ್ಲೋ ಒಂದು ಶೋ ಕೊಡ್ತಾಯಿದ್ದಾರೆ, 2 ಶೋ ಕೊಡ್ತಾಯಿದ್ದಾರೆ. ಸೊ ಈಗ ಏನಾಗಿದೆ, ಮಲ್ಟಿಪ್ಲೆಕ್ಸ್ ಅವ್ರು ಹೇಳೋ ಥರ ನಮ್ಮ ಕನ್ನಡ ಸಿನಿಮಾದವ್ರು ಕೇಳೋ ರೇಂಜಿಗಾಗಿದೆ. ಸೊ ನಾವು ಮೂವಿ ಮಾಡಿರ್ತೀವಿ, ಅವ್ರು ನಮ್ಮ ಹತ್ರ ಬರ್ಬೇಕು ಕೇಳಿಕೊಂಡು. ಅದೇ ಈಗ ಏನಾಗಿದೆ, ಥಿಯೇಟ್ರ್ ಅವ್ರು ಮಾತ್ರ ನಮ್ಮ ಹತ್ರ ಬರ್ತಾಯಿದ್ದಾರೆ, ಸಿಂಗಲ್ ಸ್ಕ್ರೀನ್ ಅವರು. ಸರ್ ನೀವು ಮೂವಿ ನಾವು ಹಾಕ್ತೀವಿ ಕೊಡಿ. ಮಲ್ಟಿಪ್ಲೆಕ್ಸ್ ಅವ್ರ ಹತ್ರ ಮೂವಿ ಮಾಡಿದವರೆ ಹೋಗ್ಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಬೇಡ್ಕೊತಾ ಇದ್ದಾರೆ ಇವರು, ಸ್ಕ್ರೀನ್ ಕೊಡಿ ಅಂತ. ಹಿಂಗೆ ಮುಂದೆ ನಡೆದು ಬರೋ ಸಿಂಗಲ್ ಸ್ಕ್ರೀನ್ ಥಿಯೇಟ್ರ್ ಎಲ್ಲ ಮುಚ್ಚೋದ್ರೆ ಏನೊಂದು 15-25 ದಿನ ಓಡುತ್ತಾ ಮಲ್ಟಿಪ್ಲೆಕ್ಸಲ್ಲಿ ಕನ್ನಡ ಸಿನಿಮಾಗಳು. ಬೇರೆ ಲ್ಯಾಂಗ್ವೇಜ್ದು ಯಾವ್ದಾದ್ರು ಸಿನಿಮಾ ಬಂದರೆ ನಮ್ಮದನ್ನ ತೆಗೆದು ಸೈಡ್ಗೆ ಹಾಕ್ಬಿಟ್ಟು ಬೇರೆ ಲ್ಯಾಂಗ್ವೇಜ್ನ ಎತ್ತಿ ಮೆರೆಸ್ತಾರೆ. 15 ಶೋಗಳು, 20 ಶೋಗಳೆಲ್ಲ ಕೊಟ್ಕೊಂಡು. ಅದೇ ಕನ್ನಡ ಸಿನಿಮಾಗೆ ಒಂದು ಶೋ ಇಲ್ಲ, ಒಂದು ಶೋ. ದಿನಕ್ಕೆ 3-4 ಶೋಗೆ ಒಂದು ಪ್ರೈವೇಟ್ ಮಲ್ಟಿಪ್ಲೆಕ್ಸ್ ಹತ್ರ ಬೇಡ್ಕೊಬೇಕು ಅಂದರೆ ತಿಕ್ಕಾ ಉರಿ ಅಲ್ವಾ? ಮೂವಿ ಚೆನ್ನಾಗಿಲ್ಲ ಅಂದರೆ ಬಿಡಪ್ಪ, ಆಯಿತು, ಚೆನ್ನಾಗಿರೋ ಮೂವಿ. ಈಗ ಲಾಸ್ಟಲ್ಲಿ ನೋಡಿರ್ತೀರ ಯುದ್ಧಕಾಂಡ, ಎಂಥ ಒಳ್ಳೆ ಮೆಸೇಜ್ ಇರೋವಂಥ ಮೂವಿ. ಅಜಯ್ ರಾವ್ ಅವರೇ ಪ್ರೊಡಕ್ಷನ್ನು, ಅವರೇ ಹೀರೋ. ಅವ್ರ ಇನ್ಸ್ಟಾಗ್ರಾಮಲ್ಲಿ ಅದೊಂದು ವಿಡಿಯೋ ಇದೆ, ತೆಗೆದು ನೋಡಿ. ಇದ್ದಕ್ಕಿದ್ದಂಗೆ ಶೋಗಳನ್ನ ಕಟ್ ಆಫ್ ಮಾಡಿ ಬೇರೆ ಲ್ಯಾಂಗ್ವೇಜ್ ಮೂವಿ ಬರ್ತದೆ ಅಂತ ಅದು ಕೊಡ್ತಾಯಿದ್ದಾರೆ. ಯಾಕೆ ಅಂದರೆ ನಾವು ಅಡಿಕ್ಟ್ ಆಗಿಬಿಡ್ತೀವಿ ಈಗ ಸಿಂಗಲ್ ಸ್ಕ್ರೀನ್ಗೆ. ಎಲ್ಲಿ ಹೋಗ್ತಾ ಇದ್ದಾರೆ ನಮ್ಮಂಥ ಐಕ್ಳುಗಳು, ಒಂದಷ್ಟು ಜನ ಬಿಟ್ರೆ, ಕಾಲೇಜ್ ಬಾಯ್ಸ್ ಬಿಟ್ರೆ ತುಂಬ ಜನ ಎಲ್ಲಿ ಬರ್ತಾರೆ, ಓಡೋಗಿ ಮಲ್ಟಿಪ್ಲೆಕ್ಸಲ್ಲಿ ಕೂತಿರ್ತಾರೆ. ಅದಕ್ಕೀಗ ಏನಾಗಿದೆ, ಅವ್ರು ಆಡಿದ್ದೇ ಆಟ ಆಗಿಬಿಡಿದೆ. ಸೊ ದಯವಿಟ್ಟು ನಿಮ್ಮ ಹತ್ರ ಯಾವ್ದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಇದೆಯೋ ಅಲ್ಲಿಗೆ ಹೋಗಿ ನಿಮ್ಗೆ ಇಷ್ಟ ಬಂದಿದ್ದ ಮೂವಿ ನೋಡಿ. ಈ ಕನ್ನಡ ಲ್ಯಾಂಗ್ವೇಜ್ ಮೂವಿನೇ ನೋಡಿ ಅಂತ ಹೇಳ್ತಾ ಇಲ್ಲ, ಯಾವುದು ಆದರೂ ನೋಡಿ. ನಿಮ್ಗೆ ಯಾವ ಮೂವಿ ಬೇಕು ಅದನ್ನೇ ನೋಡಿ, ಯಾವ ಲ್ಯಾಂಗ್ವೇಜ್ ಬೇಕು ಅದಾದ್ರು ನೋಡಿ. ಸಿಂಗಲ್ ಸ್ಕ್ರೀನ್ ಥಿಯೇಟ್ರಲ್ಲೂ ಹೋಗಿ ಮೂವಿ ನೋಡಿ. ಇಲ್ಲ ಅಂದರೆ ಮುಂದೆ ಫ್ಯೂಚರ್ ಬರೋರಿಗೆ ಫೋಟೋಲೋ ವೀಡಿಯೋಲೋ ತೋರಿಸ್ಬೇಕಾಗುತ್ತೆ. ನೋಡಪ್ಪ, ಈ ಥರ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಸ್ ಇತ್ತು, ಹಿಂಗೆ ಒಳಗಡೆ ಹೋದರೆ ಬರೀ 100 ರೂಪಾಯಿ ಟಿಕೆಟ್ ಸಿಗ್ತಾಯಿತ್ತು, 20 ರೂಪಾಯಿ 30 ರೂಪಾಯಿಗೆಲ್ಲ ಇಂಟರ್ವಲಲ್ಲಿ ಕೆಲಸನೇ ಮುಗ್ದೋಗೋದು. ಈ ಮಲ್ಟಿಪ್ಲೆಕ್ಸ್ಗೆಲ್ಲ ಹೋದರೆ ಇಂಟರ್ವಲಲ್ಲಿ ಪರ್ಸ್ ತೆಗಿಯೋಕ್ಕೆ ಭಯ ಆಯ್ತದೆ, ಎಲ್ಲಿ ಫುಲ್ಲು ಖಾಲಿ ಮಾಡಿಸ್ಬಿಡ್ತಾರೋ ಅಂತ. ಸೊ ನನ್ನ ವಿನಂತಿ ಒಂದೇ, ಸಿಂಗಲ್ ಸ್ಕ್ರೀನ್ ಥಿಯೇಟ್ರನ್ನ ಉಳಿಸಿ. ಮಲ್ಟಿಪ್ಲೆಕ್ಸ್ ಅವ್ರಿಗೆ ಕನ್ನಡ ಅಂದರೆ ಸ್ವಲ್ಪ, ನಾವು ಕನ್ನಡದ ಸ್ವಲ್ಪ ಬುದ್ಧಿ ಕಲಿಸ್ಬೇಕು ಅವ್ರಿಗೆ. ಆದಷ್ಟು ಸಿಂಗಲ್ ಸ್ಕ್ರೀನ್ನ ಯೂಸ್ ಮಾಡೋಣ. ಸೊ ಹಾಗೆ ಮಾದೇವ ಮೂವಿ ತುಂಬ ಚೆನ್ನಾಗಿದೆ. ಮೇಯ್ನಾಗಿ ಕೆಲವೊಂದು ಸೀನ್ಗಳಿಗೆ BGM ಕೊಟ್ಟಿದ್ದಾರೆ. ಬಾಬಾ, ಆ ಬ್ಯಾಕ್ಗ್ರೌಂಡ್ ಸ್ಕೋರ್ ಜೊತೆ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಕೂತ್ಕೊಂಡು ನೋಡೋ ಮಜಾನೇ ಬೇರೆ. ಆ ವಿಜುವಲ್ ಸೌಂಡು, ಅಲ್ಲೊಂದು ಡೈಲಾಗ್ ಬಂದರೆ ಇಲ್ಲೊಂದು ಡೈಲಾಗು, ಅದು ಮಜಾನೇ ಬೇರೆ. ಯಾರಾದರೂ ಇನ್ನೂ ಮೂವಿ ನೋಡಿಲ್ಲ ಅಂದರೆ ನಿಮ್ಮ ಹತ್ತಿರದಲ್ಲಿರುವ ಚಿತ್ರಮಂದಿರದಲ್ಲೇ ಹೋಗಿ ಮೂವಿ ನೋಡಿ.
ವಿನೋದ್ ಪ್ರಭಾಕರ್ ಅವರ ಬೇರೆಯೇ ರೂಪ ನೋಡ್ತೀರ ಇದರಲ್ಲಿ. ಮತ್ತೆ ಹೇಳ್ತಾ ಇದ್ದೀನಿ, ಆ್ಯಕ್ಷನ್ ಇದೆ, ಲವ್ ಸ್ಟೋರಿ ಇದೆ, ಲೈಟಾಗಿ ಕಾಮಿಡಿ ಇದೆ, ತಂದೆ ತಾಯಿ ಎಮೋಷನ್ ಇದೆ. ಆಲ್ಮೋಸ್ಟ್ ಒಂದು ಫುಲ್ ಕಾಂಪ್ಯಾಕ್ಟ್ ಮೂವಿ ಅಂತ ಹೇಳ್ಬೋದು. ದಯವಿಟ್ಟು ಎಲ್ಲೂ ಚಿತ್ರಮಂದಿರದಲ್ಲೇ ಹೋಗಿ ಮೂವಿ ನೋಡಿ. ಕೊನೆಯದಾಗಿ ಮಲ್ಟಿಪ್ಲೆಕ್ಸ್ ಸ್ವಲ್ಪ ಅವಾಯ್ಡ್ ಮಾಡಿ, ಬಿಟ್ಬಿಡಿ ಅಂತ ಹೇಳ್ತಾ ಇಲ್ಲ, ಚೂರು ಅವಾಯ್ಡ್ ಮಾಡಿ. ಓಕೆಯಾ? ಫ್ಯಾಮಿಲಿ ಜೊತೆ ಹೋಗ್ತಾ ಇದೀವಿ ಗುರು, ಥಿಯೇಟ್ರಿಗೆ ಹೋದ್ರೆ ಬಾಯ್ಸ್ ಎಲ್ಲ ಎಣ್ಣೆ ಹಾಕೊಂಬಂದು ಅವಳು ಇಕ್ತಾರೆ ಅಂದರೆ ಬಾಲ್ಕನಿಗೆ ಹೋಗ್ರಪ್ಪ. ಜಸ್ಟ್ 50 ರೂಪೀಸ್ ಎಕ್ಸ್ಟ್ರಾ, 150 ರೂಪೀಸ್, ಕೆಲಸ ಮುಗಿದೋಗುತ್ತೆ. ಬಾಲ್ಕನಿಗೆ ಹೋಗಿ. ನಮ್ಮ ಥಿಯೇಟರ್ ಬಾಲ್ಕನಿಗಳು ಯಾವ ಮಲ್ಟಿಪ್ಲೆಕ್ಸ್ಗಿಂತ ಏನು ಕಮ್ಮಿ ಇಲ್ಲ. ಸಿಂಗಲ್ ಸ್ಕ್ರೀನ್ ಥಿಯೇಟ್ರನ್ನ ಉಳಿಸೋಣ, ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡೋಣ ಅಂತ ಹೇಳ್ತಾ ಎಲ್ಲರೂ ಮಾದೇವ ಮೂವಿನ ಥಿಯೇಟ್ರಲ್ಲೇ ಹೋಗಿ ನೋಡಿ. ನಾನು ಸಿಗ್ತೀನಿ ನಿಮಗೆ ಇನ್ನೊಂದು ವೀಡಿಯೋದಲ್ಲಿ. ಆ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಇಲ್ಲೇ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಕ್ಲಿಕ್ ಮಾಡಿಬಿಟ್ಟು ಅದ್ರ ಪಕ್ಕದಲ್ಲೇ ಬೆಲ್ ಐಕಾನ್ ಇದೆ, ಕ್ಲಿಕ್ ಮಾಡಿದ್ರೆ ನಾನು ವೀಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡ್ಕೊಂಡಿರಿ, ಏನಾದರೂ ತಪ್ಪು ಮಾಡಿದರೆ ಕಮೆಂಟ್ ಮಾಡಿ ಸರಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ನಾನು ಸಿಗ್ತೀನಿ ನಿಮ್ಗೆ ಇನ್ನೊಂದು ವೀಡಿಯೋದಲ್ಲಿ. ಅಲ್ಲಿವರೆಗೂ ನಗ್ತಾಯಿರಿ.